ನಮಸ್ಕಾರ ಸ್ನೇಹಿತರೆ. ನಾಗರ ಚೌತಿ ಮತ್ತು ನಾಗರ ಪಂಚಮಿ ಎರಡು ಒಂದೇ ಹಬ್ಬವೇ ಅಥವಾ ಬೇರೆ ಬೇರೆಯೇ? ನಾಗದೇವರಿಗೆ ಹಾಲಿನ ಅಭಿಷೇಕವನ್ನು ಯಾವ ದಿನ ಮಾಡಬೇಕು? ಈ ಪ್ರಶ್ನೆ ಪ್ರತಿ ವರ್ಷ ಹಲವರಲ್ಲಿ ಮೂಡುತ್ತದೆ. ಈ ವಿಡಿಯೋದಲ್ಲಿ ನಾಗರ ಚೌತಿ ಮತ್ತು ನಾಗರ ಪಂಚಮಿಯ ನಡುವಿನ ವ್ಯತ್ಯಾಸ, ಎರಡೂ ಹಬ್ಬಗಳ ಮಹತ್ವ ಹಾಗೂ ನಾಗದೇವರಿಗೆ ಹಾಲಿನ ಅಭಿಷೇಕವನ್ನು ಯಾವ ದಿನ ಮಾಡಬೇಕು ಎಂಬುದನ್ನು ತಿಳಿಯೋಣ. ನಾಗಚೌತಿ ಎಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಆಚರಿಸುವ ಹಬ್ಬವೇ ನಾಗರ ಚೌತಿ. ಈ ದಿನ ಮಹಿಳೆಯರು ಹಾಗೂ ಕುಟುಂಬದ ಸದಸ್ಯರು ನಾಗದೇವರನ್ನು ಪೂಜಿಸಿ ಕುಟುಂಬದ ಸುಖ, ಶಾಂತಿ, ಸಂತಾನ ಭಾಗ್ಯ, ಆರೋಗ್ಯ ಮತ್ತು ನಾಗದೋಷ ನಿವಾರಣೆಗಾಗಿ ಪ್ರಾರ್ಥಿಸುತ್ತಾರೆ. ನಾಗರ ಪಂಚಮಿ ಎಂದರೆ ನಾಗರ ಚೌತಿಯ ಮರುದಿನ ಬರುವ ಶುಕ್ಲ ಪಂಚಮಿ ತಿಥಿಯೇ ನಾಗರ ಪಂಚಮಿ. ಈ ದಿನ ನಾಗದೇವರ ವಿಶೇಷ ಆರಾಧನೆ ನಡೆಯುತ್ತದೆ. ನಾಗದೇವರ ಕೃಪೆಯಿಂದ ಮನೆಗೆ ಐಶ್ವರ್ಯ, ಆರೋಗ್ಯ, ರಕ್ಷಣೆ ಹಾಗೂ ಶುಭ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ನಾಗರ ಚೌತಿ ಮತ್ತು ನಾಗರ ಪಂಚಮಿ ನಡುವಿನ ವ್ಯತ್ಯಾಸ, ಬಹಳ ಜನರಿಗೆ ಈ ಎರಡೂ ಹಬ್ಬವು ಒಂದೇ ಎಂದು ಅನಿಸುತ್ತದೆ. ಆದರೆ ಸಂಪ್ರದಾಯದ ಪ್ರಕಾರ ನಾಗರ ಚೌತಿ ವ್ರತ ಮತ್ತು ಪೂಜೆಯ ಆರಂಭದ ದಿನ. ನಾಗರ ಪಂಚಮಿ ನಾಗದೇವರ ಪ್ರಮುಖ ಆರಾಧನೆ ಮತ್ತು ವಿಶೇಷ ಪೂಜೆ ಮಾಡುವ ದಿನ. ಎರಡೂ ದಿನಗಳಿಗೂ ಮಹತ್ವವಿದ್ದರೂ ನಾಗರ ಪಂಚಮಿಗೆ ವಿಶೇಷ ಸ್ಥಾನವಿದೆ. ನಾಗದೇವರಿಗೆ ಹಾಲಿನ ಅಭಿಷೇಕ ಯಾವ ದಿನ ಮಾಡಬೇಕು? ಬನ್ನಿ ತಿಳಿದುಕೊಳ್ಳೋಣ. ಸಂಪ್ರದಾಯದ ಪ್ರಕಾರ ನಾಗರ ಪಂಚಮಿಯಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡುವುದು ಅತ್ಯಂತ ಶುಭ ಎಂದು ನಂಬಲಾಗಿದೆ. ನಾಗದೇವರ ದೇವಾಲಯದಲ್ಲಿರುವ ನಾಗಶಿಲೆ ಅಥವಾ ನಾಗದೇವರ ವಿಗ್ರಹಕ್ಕೆ ಹಾಲು, ಅರಿಶಿಣ, ಕುಂಕುಮ, ಹೂವು ಮತ್ತು ಅಕ್ಷತೆಗಳಿಂದ ಪೂಜೆ ಮಾಡಿ ಭಕ್ತಿಯಿಂದ ಓಂ ನಾಗದೇವಾಯ ನಮಃ ಎಂದು ಜಪಿಸುತ್ತಾ ಹಾಲಿನ ಅಭಿಷೇಕ ಮಾಡಿದರೆ ನಾಗದೇವರ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪೂಜೆ ಮಾಡುವ ಸರಳ ವಿಧಾನ: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರ ಧರಿಸಿ ನಾಗದೇವರಿಗೆ ಅರಿಶಿಣ, ಕುಂಕುಮ, ಹೂವು ಮತ್ತು ಅಕ್ಷತೆ ಅರ್ಪಿಸಿ ಹಾಲಿನ ಅಭಿಷೇಕ ಮಾಡಿ ಹಣ್ಣು ಅಥವಾ ಬೆಲ್ಲದ ನೈವೇದ್ಯ ಸಮರ್ಪಿಸಿ ನಾಗದೇವರ ಮಂತ್ರವನ್ನು ಜಪಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿ. ಭಕ್ತರೇ, ನಾಗರ ಚೌತಿ ಮತ್ತು ನಾಗರ ಪಂಚಮಿ ಎರಡೂ ಪವಿತ್ರ ಹಬ್ಬಗಳಾಗಿವೆ. ಆದರೆ ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡುವ ಮುಖ್ಯ ದಿನ ನಾಗರ ಪಂಚಮಿ ಎಂದು ಸಂಪ್ರದಾಯದಲ್ಲಿ ಆಚರಿಸಲಾಗುತ್ತದೆ. ಭಕ್ತಿಯಿಂದ ಪೂಜೆ ಮಾಡಿದರೆ ನಾಗದೇವರ ಕೃಪೆ, ಕುಟುಂಬದ ಸುಖ, ಶಾಂತಿ ಹಾಗೂ ಶುಭ ಫಲಗಳು ದೊರೆಯಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.